ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು ಬಸವಣ್ಣನವರು ರಚಿಸಿರುವಂತಹ ಒಂದು ಭಕ್ತಿಯ ಪರಾಕಾಷ್ಠತೆಯನ್ನು ತೋರಿಸುವ ಒಂದು ಅದ್ಭುತವಾದ ವಚನ ಮತ್ತು ಅದರ ಅರ್ಥವನ್ನು ನೋಡೋಣ. ಬಸವಣ್ಣನವರು ಕೇವಲ ದೇವರ ಪೂಜೆಯನ್ನು ಮಾತ್ರ ಹೇಳಲಿಲ್ಲ, ಅವರು ಜೀವನವೇ ಪೂಜೆ ಆಗಬೇಕು ಅಂತ ಹೇಳಿದ್ರು. ಶರಣಾಗತಿ ಅಂದರೆ ದೇವರ ಮುಂದೆ ಕೈ ಮುಗಿದು ನಿಲ್ಲುವುದು ಮಾತ್ರವಲ್ಲ, ನಮ್ಮ ದೇಹ, ಮನಸ್ಸು, ಮಾತು, ಆಸ್ತಿ, ಅಹಂಕಾರ ಎಲ್ಲವನ್ನು ಕೂಡ ದೇವರ ಪಾದದಲ್ಲಿ ಅರ್ಪಿಸುವುದು ಅಂತ ಹೇಳ್ತಾರೆ. ಈ ವಚನದಲ್ಲೂ ಕೂಡ ಇದೇ ಭಾವ ವ್ಯಕ್ತವಾಗಿದೆ ನೋಡಿ. ಈ ವಚನದಲ್ಲಿ ಭಕ್ತನ ಮನಸ್ಸಿನ ಸಂಪೂರ್ಣ ಸಮರ್ಪಣೆ, ದೇವರ ಮೇಲಿನ ಅಚಲವಾದ ಒಂದು ನಂಬಿಕೆ ಮತ್ತು ಶರಣಾಗತಿಯ ಮಹತ್ವವನ್ನು ಬಸವಣ್ಣನವರು ತುಂಬ ಸುಂದರವಾಗಿ ವ್ಯಕ್ತಪಡಿಸಿದ್ದಾರೆ ನೋಡಿ. ಹಾಗಾದರೆ ಅಂತಹ ವಚನವನ್ನೊಮ್ಮೆ ನೋಡೋಣ ಸ್ನೇಹಿತರೆ. ತನುವ ಬೇಡಿದಡೀವೆ, ಮನವ ಬೇಡಿದಡೀವೆ, ಧನವ ಬೇಡಿದಡೀವೆ, ನಿಮ್ಮ ಶರಣಂಗೆ ನನಗೆ ಬೇಕೆಂಬ ಭಾವ ಮನದಲ್ಲಿ ಹೊಳೆದಡೆ, ಘನಮಹಿಮ ನಿಮ್ಮ ಪಾದದಾಣೆ, ಮನವಚನ ಕಾಯದಲ್ಲಿ ನೀವಲ್ಲದೆ ಮತ್ತೊಂದನರಿದಡೆ, ಕೂಡಲ ಸಂಗಮ ದೇವ ಭವ ಘೋರದಲ್ಲಿ ಕಯ್ಯ. ಈ ವಚನದ ಪ್ರತಿಯೊಂದು ಸಾಲಿನಲ್ಲಿಯೂ ಕೂಡ ಭಕ್ತಿಯ ಒಂದು ಮಹಾನ್ ತತ್ವ ಅಡಗಿದೆ ನೋಡಿ. ಈಗ ವಚನದಲ್ಲಿ ತನುವ ಬೇಡಿದಡೀವೆ ಮೊದಲ ಸಾಲಲ್ಲಿ ಹೇಳ್ತಾರೆ ನೋಡಿ. ಇಲ್ಲಿ ತನು ಎಂದರೆ ದೇಹ. ಭಕ್ತನು ಹೇಳ್ತಾನೆ, ಸ್ವಾಮಿ ಈ ದೇಹ ನನ್ನದಲ್ಲ, ನಿಮ್ಮದು, ನಿಮಗೆ ಬೇಕಾದಂತೆ ಬಳಸಿಕೊಳ್ಳಿ ಅಂತ. ಇದು ಸಾಮಾನ್ಯವಾದ ಮಾತಲ್ಲ. ಇದು ಮಾನವನಿಗೆ ಅತ್ಯಂತ ಪ್ರಿಯವಾದುದು ತನ್ನ ದೇಹ. ಅದಕ್ಕಾಗಿ ಎಷ್ಟೋ ಕಷ್ಟಪಡ್ತಾನೆ, ಅದನ್ನು ಅಲಂಕರಿಸ್ತಾನೆ, ಅದನ್ನು ರಕ್ಷಿಸ್ತಾನೆ. ಆದರೆ ಬಸವಣ್ಣನವರು ಹೇಳ್ತಾರೆ, ನನ್ನ ದೇಹದ ಮೇಲಿನ ಹಕ್ಕು ಕೂಡ ನನಗಿಲ್ಲ. ಇದು ಶರಣಾಗತಿಯ ಒಂದು ಮೊದಲ ಹೆಜ್ಜೆ ಅಂತಲೇ ಹೇಳ್ಬೋದು. ಇಂದಿನ ಜೀವನಕ್ಕೆ ಅನ್ವಯವಾಗುವಂತೆ ಹೇಳೋದಾದರೆ, ಇಂದು ನಾವು ದೇಹವನ್ನು ಸುಖಕ್ಕಾಗಿ ಬಳಸ್ತೇವೆ, ಆದರೆ ಬಸವಣ್ಣನವರು ಹೇಳುವುದೇ ಬೇರೆ ನೋಡಿ. ಈ ದೇಹವನ್ನು ಸಮಾಜ ಸೇವೆಗೆ ಬಳಸಬೇಕು, ಒಳ್ಳೆಯ ಕೆಲಸಕ್ಕೆ ಬಳಸಬೇಕು, ಧರ್ಮದ ಮಾರ್ಗದಲ್ಲಿ ನಡೆಯಲು ಬಳಸಬೇಕು ಅಂದಾಗ ಮಾತ್ರ ದೇಹಕ್ಕೆ ಅರ್ಥ ಬರುತ್ತೆ ಅಂತ ಹೇಳ್ತಾರೆ. ಎರಡನೆಯ ಸಾಲಲ್ಲಿ ಹೇಳ್ತಾರೆ, ಮನವ ಬೇಡಿದಡೀವೆ. ಮುಂದೆ ಭಕ್ತನು ಹೇಳ್ತಾನೆ, ಮನವ ಬೇಡಿದಡೀವೆ ಅಂದರೆ ಮನಸ್ಸು ಮನುಷ್ಯನ ನಿಜವಾದ ಕೇಂದ್ರ. ದೇಹವನ್ನು ನಿಯಂತ್ರಿಸುವುದು ಮನಸ್ಸು. ಮನಸ್ಸು ಒಳ್ಳೆಯದಾಗಿದ್ದರೆ ಜೀವನ ಒಳ್ಳೆಯದು ಆಗುತ್ತೆ, ಮನಸ್ಸು ಕೆಟ್ಟದಾಗಿದ್ದರೆ ಜೀವನ ಕೆಟ್ಟದಾಗುತ್ತೆ. ಹಾಗಾಗಿ ಭಕ್ತನು ಹೇಳ್ತಾನೆ, ಸ್ವಾಮಿ ನನ್ನ ಮನಸ್ಸನ್ನು ನಿಮಗೆ ಅರ್ಪಿಸಿದ್ದೇನೆ. ಇಲ್ಲಿ ದೊಡ್ಡ ತತ್ವವಿದೆ ನೋಡಿ. ದೇವರು ಭಕ್ತನಾಗುವುದು ಸುಲಭ, ಆದರೆ ಮನಸ್ಸನ್ನು ದೇವರಿಗೆ ಒಪ್ಪಿಸುವುದು ಕಷ್ಟ. ಯಾಕಂದರೆ ಮನಸ್ಸು ಯಾವಾಗಲೂ ಅಲೆದಾಡ್ತಿರುತ್ತೆ, ಆಸೆಗಳಲ್ಲಿ ಓಡಾಡ್ತಿರುತ್ತೆ, ಲೋಭದಲ್ಲಿ ಸಿಲುಕಿರುತ್ತೆ, ಕೋಪದಲ್ಲಿ ಸುಡ್ತಿರುತ್ತೆ. ಆದರೆ ಬಸವಣ್ಣನವರು ಹೇಳ್ತಾರೆ, ಈ ಮನಸ್ಸು ನನ್ನ ಹಿಡಿತದಲ್ಲಿಲ್ಲ, ನಿಮ್ಮ ಪಾದದಲ್ಲಿಟ್ಟಿದ್ದೇನೆ ಅಂತ. ಮತ್ತೆ ನೆಕ್ಸ್ಟ್ ಸಾಲಲ್ಲಿ ಹೇಳ್ತಾರೆ, ಧನವ ಬೇಡಿದಡೀವೆ. ಮೂರನೇ ಸಾಲು ನೋಡಿ. ಧನ ಎಂದರೆ ಏನು? ಸಂಪತ್ತು, ಹಣ, ಆಸ್ತಿ. ಮಾನವನು ಹಣಕ್ಕಾಗಿ ಎಷ್ಟೋ ಪ್ರಯತ್ನ ಮಾಡ್ತಾನೆ, ಕೆಲವೊಮ್ಮೆ ಧರ್ಮವನ್ನ ಮರೆತು ಬಿಡ್ತಾನೆ. ಆದರೆ ಇಲ್ಲಿ ಭಕ್ತನು ಹೇಳ್ತಾನೆ, ನನ್ನ ಸಂಪತ್ತು ಕೂಡ ನಿಮ್ಮದೇ. ಇದು ಕೇವಲ ಕೊಡುವುದಲ್ಲ, ಧನದ ಮೇಲಿನ ಅಹಂಕಾರವನ್ನು ಬಿಡುವುದು. ಧನದ ನಿಜವಾದ ಅರ್ಥ ಬಸವಣ್ಣನವರು ಕಾಯಕರನ್ನು ಗೌರವಿಸಿದರು, ಪ್ರಾಮಾಣಿಕ ದುಡಿಮೆಯನ್ನು ಮೆಚ್ಚಿದ್ರು, ಆದರೆ ಸಂಪತ್ತಿನ ದಾಸರಾಗಬಾರದು ಅಂತ ಹೇಳಿದ್ರು. ಸಂಪತ್ತು ನಮ್ಮ ಕೈಯಲ್ಲಿ ಇರಬೇಕು, ನಾವು ಸಂಪತ್ತಿನ ಕೈಯಲ್ಲಿ ಇರಬಾರ್ದು. ಈ ವಚನ ಅದನ್ನೇ ಹೇಳುತ್ತೆ ನೋಡಿ. ನಿಮ್ಮ ಶರಣಂಗೆ ಇಲ್ಲಿ ಮುಖ್ಯವಾದ ಪದ ಏನಂದರೆ, ನಾನು ಸಂಪೂರ್ಣವಾಗಿ ನಿಮ್ಮ ಶರಣನಾಗಿದ್ದೇನೆ. ಶರಣಾಗತಿ ಎಂದರೆ ಸೋಲಲ್ಲ, ಅದು ಅತ್ಯುನ್ನತ ಜಯ. ಯಾಕಂದರೆ ದೇವರಲ್ಲಿ ಆಶ್ರಯ ಪಡೆದವನು ಭಯದಿಂದ ಮುಕ್ತನಾಗ್ತಾನೆ. ನನಗೆ ಬೇಕೆಂಬ ಭಾವ ಮನದಲ್ಲಿ ಹೊಳೆದಡೆ ಅಂದರೆ ಇದು ವಚನದ ಅತ್ಯಂತ ಆಳವಾದ ಭಾಗ. ಭಕ್ತನು ಹೇಳೋದು ಏನಂದರೆ, ನನಗೆ ಇದು ಬೇಕು, ಅದು ಬೇಕು ಎನ್ನುವ ಆಸೆ ನನ್ನ ಮನದಲ್ಲಿ ಹುಟ್ಟಬಾರದು ಅಂತ. ಇದು ಎಷ್ಟು ದೊಡ್ಡ ಮಾತು ನೋಡಿ. ಸಾಮಾನ್ಯವಾಗಿ ನಾವು ದೇವರನ್ನು ಕೇಳುವುದು ಏನು? ಹಣ ಕೊಡು, ಆರೋಗ್ಯ ಕೊಡು, ಉದ್ಯೋಗ ಕೊಡು, ಮನೆ ಕೊಡು, ಸಂತೋಷ ಕೊಡು. ಆದರೆ ಶರಣರು ಏನು ಕೇಳ್ತಿಲ್ಲ ನೋಡಿ. ಅವರು ಕೇಳುವುದು ಏನಂದರೆ, ಅದೆಲ್ಲ ನಮ್ಮ ಮನಸ್ಸಿಗೆ ಬರಲೇಬಾರ್ದು ಅಂತ ಒಂದು ಕೇಳ್ತಾರೆ. ಆಸೆಯ ಬಂಧನ, ಎಲ್ಲ ದುಃಖಗಳ ಮೂಲ ಆಸೆ. ಆ ಆಸೆ ಈಡೇರಿದರೆ ಮತ್ತೊಂದು ಆಸೆ ಹುಟ್ಟುತ್ತೆ, ಈಡೇರದಿದ್ದರೆ ನೋವು ಬರುತ್ತೆ. ಆದ್ದರಿಂದ ಬಸವಣ್ಣನವರು ಆಸೆಯಿಂದ ಮುಕ್ತ ಪಡೆಯುವ ಮಾರ್ಗವನ್ನು ತೋರಿಸ್ತಾರೆ. ಘನಮಹಿಮ ನಿಮ್ಮ ಪಾದದಾಣೆ. ಇಲ್ಲಿ ಭಕ್ತನು ಪ್ರತಿಜ್ಞೆ ಮಾಡ್ತಾನೆ, ನಿಮ್ಮ ಪಾದದ ಮೇಲೆ ಹಾಡೆ. ಇದು ಭಕ್ತನ ಅಚಲ ನಂಬಿಕೆ. ದೇವರ ಪಾದವೇ ಅವನಿಗೆ ಆಶ್ರಯ, ದೇವರ ಪಾದವೇ ಅವನಿಗೆ ರಕ್ಷಣೆ, ದೇವರ ಪಾದವೇ ಅವನಿಗೆ ಗುರಿ. ಹೀಗೆ ಮನವಚನ ಕಾಯದಲ್ಲಿ ಬಹಳ ಮಹತ್ವದ ಸಾಲು ನೋಡಿ ಇದು. ಮನವಚನ ಕಾಯ ಅಂದರೆ ಮನುಷ್ಯನ ಸಂಪೂರ್ಣ ಜೀವನ ಈ ಮೂರರ ಮೇಲೆ ನಿಂತಿದೆ. ಮನಸ್ಸಿನಲ್ಲಿ ಯೋಚಿಸುತ್ತೇವೆ, ಮಾತಿನಲ್ಲಿ ಹೇಳುತ್ತೇವೆ, ದೇಹದಿಂದ ಮಾಡ್ತೇವೆ. ಈ ಮೂರೂ ಶುದ್ಧವಾಗಿದ್ದರೆ
ಜೀವನ ಪವಿತ್ರ ಅಂತ. ತ್ರಿಕರಣ ಶುದ್ಧಿ ಅಂತ. ಬಸವಣ್ಣನವರು ತ್ರಿಕರಣ ಶುದ್ಧಿಗೆ ಮಹತ್ವ ಕೊಡ್ತಾರೆ. ಮನಸ್ಸಿನಲ್ಲಿ ಒಳ್ಳೆಯದು, ಮಾತಿನಲ್ಲಿ ಸತ್ಯ, ಕಾಯಕದಲ್ಲಿ ಧರ್ಮ. ಈ ಮೂರು ಇದ್ರೆ ದೇವರು ಸಂತುಷ್ಟನಾಗ್ತಾನೆ ಅಂತ ಹೇಳ್ತಾರೆ. ನೀವಲ್ಲದೆ ಮತ್ತೊಂದನರಿದೆಡೆ ಭಕ್ತನು ಹೇಳ್ತಾನೆ, ನಿಮ್ಮ ಹೊರತು ಮತ್ತಾರಿಗೂ ನನ್ನ ಮನಸ್ಸಿನಲ್ಲಿ ಸ್ಥಾನವಿಲ್ಲ. ಇದು ಏಕನಿಷ್ಠ ಭಕ್ತಿ. ಇಲ್ಲಿ ದೇವರ ಹೊರತು ಬೇರೆ ಆಸರೆ ಇಲ್ಲ, ಬೇರೆ ಅವಲಂಬನೆ ಇಲ್ಲ, ಬೇರೆ ಗುರಿ ಇಲ್ಲ. ಇಂದಿನ ಒಂದು ಮಾನವರ ಸ್ಥಿತಿ ಏನಾಗಿದೆ ಅಂದರೆ, ಇಂದು ನಾವು ಅನೇಕ ವಿಷಯಗಳಿಗೆ ಅವಲಂಬಿತರಾಗಿದ್ದೇವೆ. ಹಣದ ಮೇಲೆ, ಪದವಿಯ ಮೇಲೆ, ಪ್ರಭಾವದ ಮೇಲೆ, ಜನರ ಮೆಚ್ಚುಗೆಯ ಮೇಲೆ. ಇವೆಲ್ಲವೂ ಕೂಡ ಕ್ಷಣಿಕ ನೋಡಿ. ಶಾಶ್ವತವಾದದ್ದು ದೇವರ ಕೃಪೆ ಮಾತ್ರ. ಕೂಡಲ ಸಂಗಮ ದೇವನ ಭವ ಘೋರದಲ್ಲಿ ಕೈಯ. ಕೊನೆಯ ಸಾಲು ಇಲ್ಲಿ ಭಕ್ತನು ಪ್ರಾರ್ಥಿಸೋದು, ಸ್ವಾಮಿ ಈ ಭವಸಾಗರದಿಂದ ನನ್ನನ್ನು ದಾಟಿಸು. ಭವ ಎಂದರೆ ಜನನ ಮರಣಗಳ ಚಕ್ರ, ದುಃಖ, ಮೋಹ, ಬಂಧನ, ಅಜ್ಞಾನ ಇವುಗಳೆಲ್ಲವನ್ನ ಸೇರಿ ಭವಸಾಗರ ಅಂತಾರೆ. ಅದನ್ನು ದಾಟಿಸಲು ದೇವರ ಕೃಪೆ ಬೇಕು. ಒಟ್ಟಾರೆ ಈ ವಚನದ ಸಾರಾಂಶ ಏನು ಅಂದರೆ, ಈ ವಚನ ನಮಗೆ 5 ಮಹತ್ವವಾದ ಒಂದು ಪಾಠವನ್ನು ಕಲಿಸುತ್ತೆ. ಒಂದನೇದು, ದೇಹ ದೇವರ ಕೊಡುಗೆ, ಅದನ್ನು ಒಳ್ಳೆಯ ಕಾರ್ಯಗಳಿಗೆ ಬಳಸಬೇಕು. ಎರಡನೇದೇನೆಂದರೆ, ಮನಸ್ಸನ್ನು ದೇವರಿಗೆ ಸಮರ್ಪಿಸಬೇಕು, ಕೆಟ್ಟ ಆಲೋಚನೆಗಳಿಂದ ದೂರವಿರಬೇಕು. ಮೂರನೇದೇನೆಂದರೆ, ಧನದ ಅಹಂಕಾರವನ್ನು ಬಿಡಬೇಕು, ಸಂಪತ್ತನ್ನು ಸದುಪಯೋಗ ಮಾಡ್ಕೋಬೇಕು. ನಾಲ್ಕನೇದು, ಆಸೆಗಳನ್ನು ಕಡಿಮೆ ಮಾಡಬೇಕು. ಆಸೆ ಕಡಿಮೆ ಆದಷ್ಟು ಶಾಂತಿ ಹೆಚ್ಚುತ್ತೆ. ಸಂಪೂರ್ಣ ಶರಣಾಗತಿ ಹೊಂದಬೇಕು. ಐದನೇದು, ಸಂಪೂರ್ಣ ಶರಣಾಗತಿ ಹೊಂದಬೇಕು. ದೇವರೇ ಆಶ್ರಯ ಎಂಬ ಭಾವ ಬರಬೇಕು. ಇಂದಿನ ಒಂದು ಪೀಳಿಗೆಗೆ ಈ ವಚನದಿಂದ ಸಂದೇಶ ಏನು ಹೇಳ್ಬೇಕಂತ ಅಂದರೆ, ಹೆಚ್ಚು ಸಂಪಾದನೆ, ಹೆಚ್ಚು ಹೆಸರು, ಹೆಚ್ಚು ಸೌಕರ್ಯ ಇವುಗಳ ಹಿಂದೆ ಓಡ್ತಿದ್ದಾರೆ. ಆದರೆ ಶಾಂತಿ ಸಿಗ್ತಿಲ್ಲ. ಯಾಕಂದರೆ ಮನಸ್ಸು ದೇವರ ಕಡೆ ತಿರುಗಿಲ್ಲ. ಬಸವಣ್ಣನವರು ಹೇಳುವುದು ಇದೆ, ಮೊದಲು ಒಳಗಿನ ಶಾಂತಿಯನ್ನು ಹುಡುಕಬೇಕು ಅಂತ ಹೇಳ್ತಾರೆ. ಇದು ಸಂಪೂರ್ಣ ಜೀವನದ ಮಾರ್ಗದರ್ಶನ. ದೇಹವನ್ನ ದೇವರಿಗೆ ಅರ್ಪಿಸೋಣ, ಮನಸ್ಸನ್ನ ದೇವರಿಗೆ ಅರ್ಪಿಸೋಣ, ಸಂಪತ್ತಿನ ಅಹಂಕಾರವನ್ನು ಬಿಡೋಣ, ಆಸೆಗಳ ಬಂಧನದಿಂದ ಹೊರಬರೋಣ, ಮನ ವಚನ ಕಾಯಗಳಿಂದ ಕೂಡಲ ಸಂಗಮ ದೇವನನ್ನ ನೆನೆಯೋಣ. ಆಗ ನಮ್ಮ ಜೀವನವು ಶಾಂತಿ, ಭಕ್ತಿ ಮತ್ತು ಮುಕ್ತಿಯ ಕಡೆ ಸಾಗುತ್ತೆ ಅಂತ ಹೇಳ್ತಾ ಇಂದಿನ ವಿಡಿಯೋನ ಮುಗಿಸ್ತಿದ್ದೀನಿ. ಎಲ್ಲರಿಗೂ ಕೂಡ ಶರಣಾರ್ಥಿಗಳು.